ವೆಂಕಟರಾಮ ಅಂತ ಜೀನಹಳ್ಳಿ ಗಾಮ್ಸ್. ನಾವು ಕುರಿ ತಂದು ನಮ್ಮ ಯಜಮಾನ್ರು ಕಾದ್ಕೊಂಬಂದು ಕಷ್ಟ ಬಿಟ್ಟು ಕಾದು ಬಡತನದಿಂದ ಸಾಲ ಮಾಡಿ ತಗೊಂಡಿದ್ವಿ. ಅದನ್ನ ಕುರಿ ತಂದು ಕೂಡಿ ನಾವು ಮಕ್ಕಂದಿ ಸರ್. ಅವು ಏನಾದವು ಅಂತ ದೊಡ್ಡ ಒಂದ್ರ ಮೇಲೆ ಒಂದು ಬಿದ್ದು ಉಸಿರು ಕಟ್ಟು ಏನಾಗಿದ್ದಾವೆ ಅನ್ನೋದು ಗೊತ್ತಿಲ್ಲ ಸರ್. ನಮಗೆ ಈ ಥರ ಆಗಿದ್ದಾವೆ ಅಂತಲೂ ಗೊತ್ತಿಲ್ಲ. ದೊಡ್ಡ ಬಾಗಿಲು ತೆಗಿಯತ್ಲು ನಮ್ಮ ಯಜಮಾನ್ರು ತೆಲಿಗೆ ಹೊಡ್ಕೊಂಡು ಎದೆ ಬಡ್ಕೊಂಡು ಅವರು ಬಂದು ಒಯ್ಗನಕತ್ತಿದ ಮೇಲೆ ನಾವು ನೋಡಿದ್ದೇವೆ ಸರ್. ಜನೆಲ್ಲ ಸೇರಿ ಅದ್ರ ಮೇಲೆ ತೆಗ್ದಾಕಿ ಹೊರಕ್ಕೆ ದೊಡ್ಡಗೆ ಹಾಕಿದ್ದಾರೆ ಸರ್. ಅದು ಏನಾಗಿದ್ದಾವೆ ಅನ್ನೋದು ಗೊತ್ತಿಲ್ಲ ಸರ್ ನಮಗೆ. ನೀವು ನಮ್ಮ ಇದಕ್ಕೆ ಪರಿವಾರವನ್ನು ನಮಗೆ ಏನು ಕೊಡ್ತೀರಾ ಅದನ್ನ ಸಹಕಾರ ಮಾಡಬೇಕು ಸರ್. ನಮಗೆ ನಿಮಗೆ ರಾತ್ರಿ ಇವು ಸಾವನ್ನಪ್ಪಿದೆ ಅಂತೇಳಿ ತಮಗೇನು ಗೊತ್ತಾಗ್ಲಿಲ್ವ ಹೇಗೆ ಸರ್? ನಮಗೆ ಏನು ಗೊತ್ತಾಗಲಿಲ್ಲ ಸರ್. ನಮಗೆ ದೊಡ್ಡಿಂದ ಆಡ್ಸ್ಕೊಂಬಂದು ಕೂಡಾಕಿ ಮರಿಗೆ ಹಾಲು ಕುಡಿಸಿ ನಮ್ಮ ಮನೆಯವ್ರು ಕೂಡಾಕಿ ಮಕ್ಕಂದ್ರು ಸರ್. ಅದಕ್ಕೆ ಏನು ಅಂತಲೂ ಅನಿಸಿಲ್ಲ ಸರ್. ಅವ್ರು ಎಷ್ಟು ಎಚ್ಚರಿಕೆನೇ ಇರೋರು ಆ ಹೊತ್ನಾಗೆ ಮರ್ಜಲ್ಮದಂಗೆ ನಿದ್ದೆ ಮಾಡಕತ್ತಾರೆ ಸರ್. ಅದ್ರ ಮೇಲೆ ನನ್ನ ಕುರಿ ಈ ಥರ ಆದು ಅಂತ ತಲೆ ಬಡ್ಕೊಂಡು ಎದೆ ಬಡ್ಕೊಂಡು ಹೌದು ಸಾರಿ ಒಯ್ಕೊಂತಾರೆ ಸರ್. ನಾವು ಎಷ್ಟು ಮಕ್ಕಳು ಹೆಣ್ಣುಮಗಳು ಒಬ್ಬಳು ಇದ್ದರು ಅವ್ರು ಬಡತನದಿಂದ ನಾವು ಮದುವೆ ಮಾಡೋಕ್ಕೂ ಅಂತ ಕಣ್ಣೀರು ಆಗ್ತದೆ ಸರ್. ಅಷ್ಟಕ್ಕೆ ನಮಗೆ ಏನು ಕೊಡ್ತೀರೋ ಪರಿವಾರ ಕೊಡ್ರಿ ಸರ್. ನಾವು ಅದ್ರಾಗೆ ಹೊಟ್ಟೆ ಜನ್ಮ ಹರ್ಕೊಬೇಕು ಸರ್. ನಮ್ಮ ಜನ್ಮಕ್ಕೆ ಅವೇ ನಮಗಿದ್ದು ಸರ್. 70 ಕುರಿ ದೊಡ್ಡ ಮಾಲುಗಳ ಮಕ್ಕಂದವ ಸರ್. ಹೊಟ್ಟೆ ಇಟ್ಟಿರ್ದಪ್ಪ ಆಗಿ ನಮಗೆ ಕಣ್ಣೀರು, ನಮಗೆ ದುಃಖ ನಿಲ್ಲಕ್ಕಾಗಲ್ಲ ಸರ್, ನೋಡೋಕ್ಕಾಗಲ್ಲ ಅವನ. ನಮ್ಮ ಮನೆಯವರು ಅಷ್ಟು ಕಷ್ಟ ಬಿಟ್ಟಿದ್ರು ಸರ್. ಅದನ್ನ ನಾವು ಕೈ ಬಿಟ್ಟು ದಯವಿಟ್ಟು ಕೇಳ್ತೇವೆ ಸರ್. ನಮಗೆ ಮಾತಾಡೋಕೆ ಉಸಿರಿಲ್ಲ ಸರ್. ನಮ್ಮ ಮನೆಯವ್ರಿಗೆ ಮಾತಾಡೋಕ್ಕೆ ಉಸಿರಿಲ್ದ ಎದೆ ಹೊಡ್ಕೊಂಡು ಕುಂತಿದಾರೆ ಸರ್. ಇಷ್ಟು ದಯವಿಟ್ಟು ಕೇಳ್ತೇವೆ ಸರ್ ನಾವು. ಸುಮಾರು ಎಷ್ಟು ಹಣಗಳು ಈಗ ಹಾಳಾಗಿದೆ ಅನ್ನೋದು ಮೇಡಮ್? ಒಂದು 20 ಲಕ್ಷ ಹಾಳಾಗಿದಾವೆ ಸರ್. ನಾವು ಎಷ್ಟು ಸಾಲ ಮಾಡಿ ಬ್ಯಾಂಕ್ನೇ ಸಾಲ ಮಾಡಿಲ್ಲ ಸರ್. ಬೇರೆ ಸಾಲ ತಗೊಂಡು ನಾವು ಕುರಿಗಳು ತಗೊಂಡು ಸಾಕಿನಕ್ಕೆ ನಮ್ಮ ಜೀವಕ್ಕೆ ಇಟ್ಕೊಂಡಿದ್ವಿ ಸರ್. ನಮ್ಮ ಹೊಟ್ಟೆ ಹರಿಯೋದು ಅವೇ ಸರ್. ಈಗ ಹೊಟ್ಟೆ ಹರಿಯೋ ಅಂತದ್ದು ಕಲ್ಲಾಕಿ ಎತ್ತಾಕಿದಂಗೆ ಆಗಿದಾವೆ ಸರ್ ಅವನ್ನ. ಅಲ್ಲ, ಈಗ ಸುಮಾರು ವಾರಗಳಿಂದ ಮಳೆ ಬರ್ತಾ ಇದೆ, ಹಂಗೇನ ವ್ಯತ್ಯಾಸ ಆಗಿದೆ ಅಂತ? ಹ್ಞೂ ಸರ್, ಮಳೆ ಮಾತ್ರ ಹಿಡ್ದದ್ದು ಬಿಟ್ಟಲ್ಲ ಸರ್. ಫುಲ್ಲು ಮಳೆ. ಅದ್ರಾಗೆ ನಮ್ಮ ಮನೆಯವರು ಎಷ್ಟು ಮಳೆ ಬಂದರು ಕುರಿ ಕಾಪಾಡ್ಕೊಂಡು ಮನೆ ದೊಡ್ಡಿ ತಗೊಂಬಂದು ಕೂಡಿದ್ರು ಸರ್ ಅವರು. ಅಷ್ಟಕ್ಕೆ ಅವರಿಗೆ ಹೊಟ್ಟೆ ಮೇಲೆ ಕಲ್ಲು ಎತ್ತಾಕಿದಂಗೆ ಆಗ್ಯದ ಸರ್. ಒಟ್ಟು ನೀವು ವೈದ್ಯಾಧಿಕಾರಿಗಳು ತಮಗೆ ಪರಿಹಾರ ಕೊಡ್ಬೇಕು ಅನ್ನೋದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಿ? ಹ್ಞೂ, ಪರಿಹಾರ ಕೊಡ್ಬೇಕು ಸರ್. ದಯವಿಟ್ಟು ಕೇಳ್ತೀನಿ ಸರ್, ಕೊಡಲೇಬೇಕು. ಒಂದು ಹೆಣ್ಣು ಮಗಳಿದ್ರು ನಾವು ಬಡತನದಿಂದ ಅದ್ರಾಗೆ ಮದುವೆ ಮಾಡೋವಷ್ಟು ನಮಗೆ ಏಕ್ತಿ ಅದ್ರಾಗೆ ಇದ್ದದ್ದು ಸರ್. ನಮ್ಮ ಹೊಟ್ಟೆ ತುಂಬಿಸೋದು ಮಾಲು ದೊಡ್ಡ ತುಂಬ ಮಲಗಿದಾವೆ ಸರ್. ನಮ್ಮ ಯಜಮಾನ್ರನ್ನ ಹಿಡಿಯೋಕ್ಕಾಗಲ್ಲ ಸರ್. ಅಷ್ಟು ಎದೆ ಹೊಡ್ಕೊಂಡಾರ ಸರ್. ಅಂದ್ರೆ ಈಗ ಕುರಿ ಇದೆಲ್ಲ ಮಾರಿ ನಿಮ್ಮ ಮಗಳನ್ನ ಮದುವೆ ಮಾಡ್ಬೇಕು ಅಂತ ಕೂಡ ಇಟ್ಕೊಂಡಿದ್ರೆ? ಹ್ಞೂ ಸರ್, ಮದುವೆ ಮಾಡ್ಬೇಕು ಅನ್ನೋದು ಇಟ್ಕೊಂಡಿದ್ವಿ ಸರ್. ನೋಡ್ಬೋದು ವೀಕ್ಷಕರೇ, ನಾನು ನ್ಯಾಮತಿ ತಾಲೂಕಿನ ಜಿನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ. ಆ ಕುರಿ ಕಾಯುವ ಕುಟುಂಬದವರ ಜೊತೆ ಮಾತಾಡುವಂಥದ್ದು ಕೂಡ ಈಗ ಮಾಡುವಂಥದ್ದು ಕೂಡ ನಾನು ಕೆಲಸ ಮಾಡಿದ್ದೀನಿ. ಈ ಸುಮಾರು 65 ಕುರಿಗಳು ಅದು ಯಾಕೆ ಸಾವನ್ನಪ್ಪಿದಾವೆ ಅನ್ನೋದು ರೈತಾಪಿ ವರ್ಗದವರಿಗೆ ಇವರಿಗೆ ಗೊತ್ತಿಲ್ಲ. ಇವರು ಇದಕ್ಕಿದ್ದಾಗ ರಾತ್ರಿ ಸತ್ತಿದ್ದಾವೆ ಅಂತ ಹೇಳ್ತಾರೆ. ಅವರ ಮಗಳ ಮದುವೆಯನ್ನು ಈ ಕುರಿಗಳನ್ನು ಮಾರಿ ಅವರು ಮದುವೆಯನ್ನು ಮಾಡಬೇಕು ಅಂತ ಅನ್ಕೊಂಡಿದಂಥ ಅದು ದುರ್ದೈವ ಸಂಗತಿ ಏನೋ ಗೊತ್ತಿಲ್ಲ. ಅವರು ಕುಟುಂಬ ಇವತ್ತು ಆ ಬೀದಿಗೆ ಬರುವಂಥದ್ದು ಸ್ಥಿತಿ ಆಗಿದೆ. ಈಗ ತಾಲೂಕು ಮಟ್ಟದ ಅಧಿಕಾರಿಗಳು, ತಹಸೀಲ್ದಾರ್ ಇರ್ಬೋದು, ವೆಟರ್ನರಿ ಸಂಬಂಧಪಟ್ಟ ಹಾಗೆ ಆ ವೈದ್ಯರು ಬಂದು ಇವನ್ನ ಸಮೀಕ್ಷೆಯನ್ನು ಮಾಡಿ ತಪಾಸಣೆಯನ್ನು ಒಳಪಡಿಸಿ ಇವರಿಗೆ ಪರಿಹಾರ ಕೊಡಬೇಕು ಅನ್ನೋದು ಕೂಡ ಇವರ ಹಕ್ಕೊತ್ತಾಯ ಆಗಿದೆ. ಇದು ಆದಷ್ಟು ಮಟ್ಟಿಗೆ ಈ ಸರ್ಕಾರ ಇವರಿಗೆ ಪರಿಹಾರ ಕೊಡಿಸ್ಬೇಕು ಅನ್ನೋದು ಕೂಡ ನಮ್ಮ ABC ನ್ಯೂಸ್ನಿಂದ ಒತ್ತಾಯನೂ ಕೂಡ ನಾವು ಮಾಡ್ತೇವೆ. ಸರ್, ತಾವು ಈ ಕುರಿ ಕಳ್ಕೊಂಡಿದ್ದೀರಿ, ತಮ್ಮ ಸತಿದೇವರು ಕೂಡ ಮಾತಾಡುವಂಥದ್ದು ಆಗಿದೆ, ತಾವು ಮಾಲೀಕರಾಗಿದ್ದೀರಿ, ತಾವು ಕೊನೆಯದಾಗಿ ಏನು ಹೇಳ್ಬೋದು ಅಂತೇಳಿ? ಏನು ಹೇಳಕ್ ಸರ್, ನಾವೀಗೇನು ಹೇಳಕ್ಕೆ ಬಾಯಿಲ್ದಂಗೆ ಸರ್. ಏನು ಬಾಯೇ ಇಲ್ಲ ಸರ್, ಹೇಳಕ್ಕೂ ಬಾಯಿಲ್ದಂಗೆ ಐತೆ. ಈಗ ನೋಡೋಕ್ಕೂ ಅದು ನೋಡೋಂಗಾಗಲ್ಲ ಸರ್. ಹಂಗಾಗಿ ನಮ್ಮ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ. ನಾ ಏನು ಮಾತಾಡೋಕ್ಕಲ್ಲ. ನಮಗೆ ಪರಿಹಾರ ಬೇಕು ಅಂತ ಬೇಡ್ಕೊಂತದ ಸರ್. ಓಕೆ, ಥ್ಯಾಂಕ್ ಯು.
ನಾವು ಈ ಕುರಿ ಕಾಯುವ ಮಾಲೀಕರ ಸಂಬಂಧಿಕರು ಅಂತ ಅನ್ಕೊಂಡಿದ್ದೀನಿ. ಈ ಕುರಿ ಸಾವನ್ನು ಅಪ್ಪಿದೆ, 65 ಕುರಿಗಳು ಸಾವನ್ನು ಅಪ್ಪುವಂಥದ್ದಾಗಿದೆ. ಇವತ್ತು ಆ ಕುಟುಂಬ ಬೀದಿ ಬರುವಂಥದ್ದಾಗಿದೆ. ಅದು ಯಾಕಾಯಿತು ಏನೋ ತಮಗೇನಾರು ಗೊತ್ತಾಗುವಂಥದ್ದು ಇದೆಯಾ ಅಂತ ಹೇಳಿ? ಇಲ್ಲ ಸರ್, ಇದು ಮೂರ್ನಾಲ್ಕು ದಿನದಿಂದ ಕರಿಯಪ್ಪ ಸರ್ ನನ್ನ ಹೆಸರು. ನಮಗೆ ಹಳ್ಳಿಯರಬೇಕು ಅವರು. ಈಗ 3-4 ದಿವಸದಿಂದ ಮಳೆ ಇರೋದ ಕಾರಣಕ್ಕೆ ಅವು ಭಾಳ ಮೇವಿಲ್ಲದಕ್ಕೆ ಅವು ಭಾಳ ವ್ಯಥೆಯಿಂದನೂ ಇದ್ದಾವೆ. ರಾತ್ರಿ ಅವೆಲ್ಲ ಕರ್ಕೊಂಬಂದು ದೊಡ್ಡಲ್ಲಿ ಕೂಡಿ ಊಟ ಗಿಡ್ಡ ಎಲ್ಲ ಮಾಡಿ ಮನ್ಕೊಂಡಾದ್ಮೇಲೆ ಸರ್ ಅದು 2 ಗಂಟೆಗೆ 3 ಗಂಟೆಗೆ ಇದ್ದಕ್ಕಿದ್ದಂಗೆ ಆ ಥರ ಆಗಿದೆ ಸರ್. ಅದು ಏನಂತಲೇ ಗೊತ್ತಾಗಿಲ್ಲ. ಆಮೇಲೆ ಬೀದಿ ನಾಯಿಗಳು ಇದ್ದಾವೆ. ಬೀದಿ ನಾಯಿಗಳು ಏನೋ ಇದು ಮಾಡಿದ್ದಾವೆ ಅಂತ ಹೇಳಿದ್ರು. ನಾಯಿ ಮಳೆಯಿಂದನೇ ಜಾಸ್ತಿ ಇದಾಗಿದೆ ಸರ್. ಅದು ಈಗ ಅನಾಹುತ ಆಗಿರೋದಂದ್ರೆ ಮಳೆ ಜಾಸ್ತಿ ಆಗಿರೋದಕ್ಕೆ ಅವು ಕುರಿ ಸತ್ರ ಸರ್. ನಮಗೆ ತಿಳಿದ ಮಟ್ಟಿಗೆ 4 ದಿನದಿಂದನೂ ಹೊರ ಮೇವಿಲ್ಲ, ಮಳೆ ಹಿಡ್ಕೊಂಡೈತಿ. ಹಂಗಾಗಿ ಮೇವಿಲ್ಲದಕ್ಕೂ ಮಳೆ ಹಿಡ್ಕೊಂಡಿರೋದಕ್ಕೂ ಮಳೆ ಅನಾಹುತದಿಂದ ಅಷ್ಟೊಂದು ಕುರಿ ಸತ್ತದ ಸರ್. ಒಂದು 60-70 ಕುರಿ ಸತ್ತದ ಸರ್. ಪರಿಹಾರ ಅದಕ್ಕೆ ಕೊಡಲೇಬೇಕು ಸರ್ ಸರ್ಕಾರ. ಪಾಪ ಅವ್ರು ಏನಿಲ್ಲ ಸರ್, ಅವರು ಹೆಣ್ಮಕ್ಳೆಲ್ಲ ಇದಾಗಿದ್ದಾರೆ. ಹಂಗಾಗಿ ಬೇಡಿಕೆ ಮೇಡಮ್ ತಾವು ಹೇಳಿ ಹಾಗೆ ಹೇಳಿ. ಏನಂತ ಹೇಳಕ್ಕೂ ಬಾಯಿಲ್ಲ ಸ್ವಾಮಿ, ನೀವೇನು ಹೇಳ್ಬೇಕು ನೋಡು. ಬೀದಿ ಬಂದಿತ್ತ ದೊಡ್ಡ ಸತ್ತ ನೋಡಲ್ಲ, ಹೆಂಗ್ ಮಾಡಕ್ ಸ್ವಾಮಿ? ಏನು ಹೇಳಕ್ಕೂ ಬಾಯಿಲ್ಲ ನೋಡ್ ಸ್ವಾಮಿ, ಹಿಂಗಾಗಿದ. ನೋಡ್ಬೋದು ವೀಕ್ಷಕರೇ, ಇವತ್ತು ಕಣ್ಣೀರು ಹಾಕುವಂಥದ್ದು ಈ ಕುರಿಗಾಯುವನ ಸಂಬಂಧಿಕರು ಎಲ್ಲರೂ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬರ್ತದೆ. ನಮಗೂ ಕೂಡ ದುಃಖ ಬರುವಂಥದ್ದಾಗ್ತದೆ. ಸುಮಾರು 20 ಲಕ್ಷಗಳನ್ನು ಹಳಂಗೆ ಕಳ್ಕೊಂಡು ಇವತ್ತು ಮಗಳ ಮದುವೆಯನ್ನು ಮಾಡಬೇಕು ಅನ್ನೋದು ಕೂಡ ಅವರ ವಾದ ಆಗಿತ್ತು. ಇವತ್ತು ಬೀದಿ ಬರುವಂಥದ್ದು ಸ್ಥಿತಿಯಾಗಿದೆ. ಆದಷ್ಟು ಮಟ್ಟಿಗೆ ಈ ತಾಲೂಕು ಮಟ್ಟದ ಅಧಿಕಾರಿಗಳು ಶೀಘ್ರವೇ ಪರಿಹಾರ ಕೊಡಬೇಕು ಅನ್ನೋದು ಕೂಡ ನಮ್ಮ ವಾದ ಆಗಿದೆ. ಬರ್ತೀವಿ, ನಮಸ್ಕಾರ. ಇವರೇ ಸರ್ ಓನರ್ ಇವರೇ. ಮಳೆ ಬಿಟ್ಟಿಲ್ಲ ಸರ್, 3-4 ದಿವಸ ಮಳೆನೇ ಬಿಟ್ಟಿಲ್ಲ ಸರ್. ಕೊಡ್ರಿ ಈ ಮಾಮೂಲಿ ಆರ್ಸಿ ಮಂದಿ ಕೂಡ ಕೊಡ್ತಾರೆ. 12 ಗಂಟೆ ಮಟ್ಟ 10 ಗಂಟೆ ಹೋಗ್ತಾರೆ. ಆಮೇಲೆ ಹೋಗ್ತಾರೆ ಸರ್. ದಿನ ಬಂದ್ ಬೆಳೆ ಮತ್ತೆ ಕೊಡಾರ್ಕ ಹೋಗ್ತಾರೆ. ಇದು ಆಗಿರೋ ಮನೆಗೆ ಅವು ಹೋಗವೆ ಅವೇನು ಸರ್ 65. ಮಾಡ್ಕೊಂಬಿಡಿ. ಆ ಕಡೆ ಸಪ್ರೇಟ್ ಹಾಕೊಡ್ರಿ, ಸಪ್ರೇಟ್ ಹಾಕೊಡ್ರಿ.
ಸರ್ ನಮಸ್ತೆ. ಅಂದರೆ ನ್ಯಾಮತಿ ತಾಲೂಕಿನ ಜಿನಹಳ್ಳಿ ಗ್ರಾಮದಲ್ಲಿ ಸುಮಾರು ಮಹೇಶ್ವರಪ್ಪನವರ ಒಂದು 58 ಕುರಿಗಳು ದಿಢೀರಂತ ಸಾವನ್ನಪ್ಪಿರೋ ಘಟನೆ ನಡೆದಿದೆ. ತಾವುಗಳು ಕೂಡ ಸಮೀಕ್ಷೆಯನ್ನು ಮಾಡುವಂಥದ್ದು ಅಥವಾ ಏನು ಯಾವ ಕಾರಣದಿಂದ ಆಗಿರ್ಬೋದು ಅಂತ ತಾವು ತಿಳಿಸುವಂಥ ಕೆಲಸ ಮಾಡ್ಬೋದಾ ಹೇಗೆ ಅಂತೇಳಿ? ನಮಸ್ತೆ. ನಿನ್ನೆ ಯಥಾ ಪ್ರಕಾರ ಈ ಗ್ರಾಮದ ರೈತರು ಮಹೇಶ್ವರಪ್ಪನವರು ಹೊರಗಡೆ ಹೋಗಿ ಎಲ್ಲ ಕುರಿಗಳನ್ನ ಮೇಯಿಸ್ಕೊಂಬಂದು ಕೊಟ್ಟಿಗೆನಲ್ಲಿ ಕೂಡಿ ಅವ್ರ ಪಾಡಿಗೆ ಅವರು ಯಥಾ ಪ್ರಕಾರ ರಾತ್ರಿ ಮಲಗಿದ್ದು, ಬೆಳಗ್ಗೆ ಎದ್ದು ನೋಡಿದಾಗ ಇದ್ದಕ್ಕಿದ್ದಂಗೆ ಕೊಟ್ಟಿಗೆ ಒಳಗಡೆಗೆ ಸುಮಾರು 57 ಕುರಿಗಳು, ಅದರಲ್ಲಿ ಕೆಲವು ಮರಿಗಳು ಕೂಡ ಇದ್ದಾವೆ, ಸತ್ತಿರೋದು ಕಂಡು ಬಂದಿರುತ್ತದೆ. ಇದು ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದ ನಂತರ ನಮ್ಮ ಸ್ಥಳೀಯ ಪಶುವೈದ್ಯರು, ಸಹಾಯಕ ನಿರ್ದೇಶಕರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನು ಪರಿಶೀಲನೆ ಮಾಡಿ ನಮ್ಮಗಳು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಶಾಸಕರ ಗಮನಕ್ಕೆ ಕೂಡ ತಂದಿದ್ದರಿಂದ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಅದನ್ನ ಬಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ನಾವು ಇವಾಗ ಇದೇ ಸ್ಥಳದಲ್ಲಿದ್ದು ಈಗ ತಕ್ಷಣ ಅವನ್ನ ಪೋಸ್ಟ್ಮಾರ್ಟಮ್ ಮಾಡಿ ಸಾವಿಗೆ ನಿಖರವಾದ ಕಾರಣ ಏನು ಅಂತೇಳಿ ನಾವು ಪೋಸ್ಟ್ಮಾರ್ಟಮು ಮತ್ತು ಲ್ಯಾಬೊರೇಟ್ರಿಗೆ ಅದರದ್ದು ಸ್ಯಾಂಪಲ್ಗಳ್ನ ಕಳಿಸಿ ಲ್ಯಾಬ್ದು ರಿಪೋರ್ಟ್ ಬಂದ ನಂತರ ಅದು ನಿಖರವಾದ ಕಾರಣವನ್ನು ಹೇಳ್ಬೋದು. ಸರ್, ಈಗ ಇವರು ಒಂದು ಸಾಲ ಮಾಡ್ಕೊಂಡು ಇಷ್ಟಕ್ಕೊಂದು ಕುರಿಗಳು ಸತ್ತಿದ್ದಾವೆ, ಅವರ ಮಗಳನ್ನು ಮದುವೆ ಮಾಡಬೇಕು ಅಂತ ಹೇಳಿ ಅಂದರೆ ಅಂದ್ಕೊಂಡಿದ್ರಂತೆ. ಈಗ ದಿಢೀರಂತ ಸಾವಾಗಿರೋದ್ರಿಂದ ಸರ್ಕಾರದಿಂದ ಪರಿಹಾರ ತಕ್ಷಣ ಕೊಟ್ಟು ಆ ರೈತರ ಕುರಿಗಾಯುವಂಥವರಿಗೆ ಒಂದು ಸರ್ಕಾರದ ಅಧಿಕಾರಿಗಳೇ ಆಗಿದ್ದೀರಿ, ತಾವುಗಳು ತಕ್ಷಣ ಸ್ಪಂದಿಸಿ ಒಂದು ಜಿಲ್ಲಾಧಿಕಾರಿಗಳು, ಶಾಸಕರು ಕೂಡ ಭೇಟಿ ನೀಡುವಂಥದ್ದು, ತಾವು ಕೂಡ ಅಲ್ಲಿ ಇದ್ರಿ, ತಕ್ಷಣ ಸ್ಪಂದಿಸಿ ಏನಾರೆ ದಿಢೀರನೆ ಅವ್ರಿಗೆ ಒಂದು ಹಣವನ್ನು ಏನಾರೆ ಸರ್ಕಾರ ಕೊಡಿಸುವಂಥ ಕೆಲಸ ತಾವುಗಳು ಮಾಡ್ಬೋದೇ ಹೇಗೆ ಅಂತ ಹೇಳಿ? ಹೌದು. ಈಗ ಸರ್ಕಾರದ ನಿಯಮದ ಪ್ರಕಾರ 25-26ನೇ ಆರ್ಥಿಕ ವರ್ಷಕ್ಕೆ ಸತ್ತಂತಹ ಪ್ರತಿ ಕುರಿಗಳಿಗೆ 7,500 ರೂಪಾಯಿ ಪರಿಹಾರಧನ, 6 ತಿಂಗಳು ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಕುರಿ ಮರಿಗಳಿಗೆ 5,000 ರೂಪಾಯಿ ಪ್ರತಿ ಕುರಿ ಮರಿಗಳಿಗೆ ಪರಿಹಾರಧನವನ್ನು ಸರ್ಕಾರದಿಂದ ಘೋಷಣೆಯಾಗಿದೆ. ಈಗ ನಾವು ಪರಿಶೀಲನೆ ಮಾಡಿ ಇವು ಏನು ಕಾರಣಕ್ಕೆ ಸತ್ತಿದ್ದಾವೆ ಅನ್ನೋದನ್ನ ನಾವು ಈಗ, ಯಾಕೆಂದರೆ ಇವು 10 ಕುರಿಗಿಂತ ಮೇಲ್ಪಟ್ಟು ಸತ್ತರೆ ಅದನ್ನು ಪ್ರಯೋಗಾಲಯದಿಂದ ಪರೀಕ್ಷೆ ಮಾಡಿಸಿ ಪರೀಕ್ಷಾ ವರದಿ ಬಂದ ನಂತರ ಪರಿಹಾರವನ್ನು ನೀಡಬೇಕಾಗುತ್ತೆ. ಈಗ ನಾವು ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಪ್ರಯೋಗಾಲಯಕ್ಕೆ ಅದರದ್ದು ಮಾದರಿಗಳನ್ನ ಕಳಿಸಿ ಪ್ರಯೋಗಾಲಯದ ರಿಪೋರ್ಟ್ ಬಂದ ನಂತರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಆದಷ್ಟು ಬೇಗ ಈ ಸತ್ತ ಕುರಿಗಳ ಮಾಲೀಕರಿಗೆ ಪರಿಹಾರವನ್ನು ತರಿಸ್ಕೊಡ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ರೈತರು ಒಂದು ಮಾತಾಡ್ತಾ ಇದ್ರು ಸರ್, ಕಂಪ್ಲೇಂಟ್ ಕೊಟ್ಟರು ಮಾತ್ರ ಅದೇನಾದ್ರು ಸ್ಯಾಂಕ್ಷನ್ ಆಗುತ್ತೋ ಅಥವಾ ಇಲ್ಲ ಅನ್ನೋದು ಸ್ವಲ್ಪ ಈ ರೈತರ ಕುರಿಗಾಯೋನಿಗೆ ಒಂದು ಸಮಸ್ಯೆ ಒಂದು ತಲೆಯಲ್ಲಿದೆ, ಅದಕ್ಕೊಂದು ಸೂಕ್ತ ಪರಿಹಾರ ಅಥವಾ ಯಾವುದೇ ಕಂಪ್ಲೇಂಟ್ ಕೊಡಬೇಕು ಅಥವಾ ಬೇಡವೋ ಅನ್ನೋದು? ಇಲ್ಲ, ಇದಕ್ಕೆ ಯಾವುದು ಕಂಪ್ಲೇಂಟ್ ಬೇಕಿಲ್ಲ. ಈಗ ನಾವು ಬಂದು ಸ್ಥಳ ಮಹಾಜರು ಮಾಡಿ ನಾವು ಏನು ಮರಣೋತ್ತರ ಪರೀಕ್ಷೆ ಮಾಡಿ ಏನು ಪ್ರೊಸೀಜರ್ ಮಾಡ್ತೀವಿ ಅದಷ್ಟೇ ಸಾಕು. ಅದರ ಆಧಾರದ ಮೇಲೆ ನಾವು ಅದರದ್ದು ಪ್ರಪೋಸಲ್ಸ್ ಏನು ಪ್ರಸ್ತಾವನೆಗಳನ್ನ ನಾವು ಸರ್ಕಾರಕ್ಕೆ ಕಳಿಸ್ತೀವಿ, ಅದರ ಆಧಾರದ ಮೇಲೇ ಅವರು ಪರಿಹಾರವನ್ನು ಕೊಡ್ತಾರೆ. ಓಕೆ, ಥ್ಯಾಂಕ್ ಯು.